ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಸಿಎಂ ಆಗಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅನ್ನುವಂತ ಸಂಚಲನ ಹೇಳಿಕೆಯನ್ನ ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಸಮರ್ಥನೆ ಅಂದ್ರೆ, ನಾನು ಏನು ಹೇಳಬೇಕೋ ಅದನ್ನು ಹೇಳಿದ್ದಾಗಿದೆ, ಬೇರೆಯವರ ಹೇಳಿಕೆಯ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಬೆಳಗಾವಿಯಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಈಗಾಗಲೇ ಶಾಸಕರ ಜೊತೆ ಡಿಕೆ ಶಿವಕುಮಾರ್ ಪ್ರತ್ಯೇಕವಾದಂತಹ ಡಿನ್ನರ್ ಮೀಟಿಂಗ್ ಮಾಡ್ತಿದ್ದಾರೆ. ಈ ವಿಚಾರದ ಸಂಬಂಧ ಡಿನ್ನರ್ ಮೀಟಿಂಗ್ ಮಾಡಿದ್ರೆ ನಾನೇನ್ ಮಾಡೋದಕ್ಕಾಗತ್ತೆ ಅಂದಿದ್ದಾರೆ. ಎಲ್ಲ ಶಾಸಕರು ಸಚಿವರನ್ನ ಕರೆದು ಮೀಟಿಂಗ್ ಕೂಡ ಆಗ್ತಾ ಇದೆ. ಡಿಕೆಶಿ ಅವರು ಕೂಡ ಮೀಟಿಂಗ್ ಮಾಡಿರ್ತಾರೆ ಅಂತ ಯತೀಂದ್ರ ಅವರು ಒಂದು ರೀತಿಯಲ್ಲಿ ನನಗದು ಬೇಕಾಗಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ನಾನೇನ್ ಮಾಡಲಿ ಅಂತ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಇದೇನು ಮೊದಲ ಬಾರಿಯಲ್ಲ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಡ್ತಾ ಇರುವ ಹೇಳಿಕೆ ಇದು. ಮೊದಲ ಬಾರಿಗೆ ಭಾಗದಲ್ಲಿ ನಡೀತಾ ಇದ್ದಂತಹ ಕನಕಮೂರ್ತಿ ಉದ್ಘಾಟನೆಯ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ನಿವೃತ್ತಿ ಅಥವಾ ಸಂಧ್ಯಾಕಾಲದಲ್ಲಿದ್ದಾರೆ ರಾಜಕೀಯವಾಗಿ. ಮುಂದಿನ ದಿನದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಉತ್ತರಾಧಿಕಾರಿಯಾಗಿ ನೇಮಿಸಬೇಕು, ಅವರೇ ನಮಗೆ ಮಾದರಿ, ಸೈದ್ಧಾಂತಿಕ ಅಥವಾ ಸಿದ್ಧಾಂತಗಳಿಗೆ ನಾವು ಬದ್ಧರಾಗಿರ್ತೀವಿ ಅನ್ನುವಂಥ ಹೇಳಿಕೆ ಕೊಟ್ಟರು. ಅದಾದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯ ಅಂಗಳಕ್ಕೆ ಹೋಗಿ ಬಂದಿದ್ದಾಯಿತು, ಅದು ಕೂಡ ಬರಿಗೈನಲ್ಲಿ. ಮತ್ತೆ ಯತೀಂದ್ರ ಸಿದ್ದರಾಮಯ್ಯನವರು ಸುಮ್ಮನಾದ್ರ? ಖಂಡಿತವಾಗ್ಲೂ ಇಲ್ಲ. ಆಗಾಗ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲೆಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಮುಂದಿನ ಮುಖ್ಯಮಂತ್ರಿ ಆಗಿರ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಡುವ ಕೆಲಸವನ್ನ ಮಾಡ್ತಾ ಇದ್ರು. ಅಧಿವೇಶನದ ಮೊದಲ ದಿನ ಮತ್ತೊಮ್ಮೆ ಸ್ಫೋಟಕ ಬಾಂಬ್ ಹೇಳಿಕೆಯನ್ನ ಸ್ಫೋಟಿಸಿದ್ರು. ಯಾವ ರೀತಿ ಅಂದ್ರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ, ನಾಯಕತ್ವ ಬದಲಾವಣೆ ಇಲ್ಲ ಅಂತ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು. ಬದಲಾವಣೆಯ ಕುರಿತು ಚರ್ಚೆಗಳಾಗ್ತಾ ಇದ್ರು. ಹೈಕಮಾಂಡ್ ಯಾಕೆ ಸುಮ್ಮನೆ ಕೂತ್ಕೊಂಡಿದೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆ ಇಕ್ಬಾಲ್ ಹುಸೇನ್ ಸೇರಿದಂತೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲ ನಾಯಕರು ಕೂಡ ನಮಗಾದ್ರೂ ನೋಟಿಸ್ ಕೊಡ್ತೀರಾ, ಅವ್ರಿಗೆ ಯಾಕೆ ನೋಟಿಸ್ ಕೊಡೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ನಾವು ಮಾಡಿದ್ರೆ ಬಲಾತ್ಕಾರ, ಅವರು ಮಾಡಿದ್ರೆ ಚಮತ್ಕಾರನ ಅನ್ನುವಂಥ ರೀತಿಯಲ್ಲೂ ಕೂಡ ಕೆಲವೊಂದಷ್ಟು ಹೇಳಿಕೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸುವಂತ ಕೆಲಸವನ್ನ ಮಾಡಿದ್ರು. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಕೆಲವೊಂದಷ್ಟು ಚರ್ಚೆ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರದ ಮಧ್ಯೆ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಮಾಡಿರೋದು ಸೇಮ್ ಅದೇ ರೀತಿಯಾದಂತಹ ತಪ್ಪು ಅಂತ ಕೂಡ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ, ಪದೇ ಪದೇ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನುವಂಥ ಹೇಳಿಕೆ ಹೇಳಬೇಕಂದ್ರೆ, ನಿನ್ನೆಯೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರು ಬೆಳಗಾವಿಗೆ ಹೋಗುವಂತ ಸಂದರ್ಭದಲ್ಲಿ ಕಾರ್ನಲ್ಲಿ ಕುಳಿತುಕೊಂಡಿದ್ರು. ಆಗ ಕೂಡ ಸಂಭಾಷಣೆ ನಡೆದಿದೆ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲ ಗೊತ್ತಿದ್ದು ಜಾಣ ಮೌನವನ್ನೇ ಯಾಕೆ ವಹಿಸಿದ್ದಾರೆ, ಇದು ಪ್ರಶ್ನೆ. ಹೈಕಮಾಂಡ್ಗೆಲ್ಲ ಗೊತ್ತಿತ್ತಾ ಅನ್ನೋದು. ಇನ್ನು ಮುಂದುವರೆದು ಡಿನ್ನರ್ ಮೀಟಿಂಗ್ ಬಗ್ಗೆ ಕೂಡ, ಅಂದ್ರೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತ್ಯೇಕವಾದಂತಹ ಡಿನ್ನರ್ ಮೀಟಿಂಗ್ ಮಾಡ್ತಿದ್ದಾರಲ್ಲ, ಅದ್ರ ಬಗ್ಗೆ ಕೂಡ ಯತೀಂದ್ರ ಅವರು ಹೇಳಿರೋದು ನಾನೇನ್ ಮಾಡೋದಕ್ಕಾಗತ್ತೆ ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ.